बहुत दुख आयतम्म नमಗೆಲ್ಲ ಶಾಕ್ ಆಗಿದೆ ನಮಗೆ ಮಾಹಿತಿ ಬಂತು ಕೆಲಸ ಮಾಡೋದು ಅಷ್ಟು ಓದಿರು ನಾನು ಹೇಳ್ತಂತೆ ಎಲ್ಲಾರು ಹೋಗ್ಬೇಡ ತವಿರು ಅಂತ ಬಿಟ್ಟು ಹೋಗಕ್ಕಾಗಲ್ಲ ನಾವೆಲ್ಲ ನಿಮ್ ದುಃಖದಲ್ಲಿ ಶಾಮಿಲಿದ್ದೀವಿ ನಿಮ್ ಜೊತೆಯಲ್ಲಿದ್ದೀವಿ ಸರ್ಕಾರದಿಂದ ಏನು ಸಹಕಾರ ಆಗಬೇಕಾಗಿದೆ ಇನ್ನು ಹೆಚ್ಚಿನ ಸಹಕಾರ ಮಾಡ್ತೀವಿ ಮುಖ್ಯಮಂತ್ರಿ ಜೊತೆಲೂ ಮಾತಾಡಿದ್ದೇನೆ ನಿಮ್ ಶಾಸಕರು ಸಂಸದರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದಾರೆ ಏನಿಲ್ಲ ಅಂದ್ರೆ ಅವತ್ತಿಂದ ನಮ್ಗೆ ಭಾರಿ ದುಃಖ ಆಗಕ್ಕೆಲ್ಲ ತಡ್ಕೊಳಕ್ಕೆ ನನ್ಗೆ ಅಷ್ಟು ನನ್ ಮಗನ್ ಇದ್ ಮಾಡೋದು ಏನಷ್ಟೇ ಬಹಳ ಅನ್ಯಾಯ ಆಯ್ತು ಸ್ವಾಮಿ ನಿಮ್ ಮುಂದೆ ಬೇಡ ಸ್ವಾಮಿ ಯಾರ್ ಬಂದಾರ ನೋಡಮ್ಮ ನಮ್ಮನಿಗೆ ಯಾರು ಬಂದಾರ ನೋಡಮ್ಮ ನಮ್ಮನೆ ನೋಡು ಆಡ್ಕೊಂತಾರೆ ಅಂತಿದ್ದಲ್ಲ ಇವತ್ತು ಯಾರು ಆಡ್ಕೊಂತಿಲ್ಲ ನನ್ ಮಗ ಮನೆಗೆ ಯಾರನ್ನಾರ ಕರಿಯಕ್ಕೆ ಬೇಜಾರು ಮಾಡೋಣ ಇವತ್ತೆಲ್ಲ ಬಂದರೆ ನೋಡು ಹೋಗಿ ಬಾರಪ್ಪ ಯಾರು ಬಂದಾರ ನಮ್ಮ ಮನೆಗೆ ಸರ್ ಫೈಲ್ ಸ್ವಲ್ಪ ಹಿಂದೆ ಅಣ್ಣ ಯಾರ ಆಸೆ ಮಾಡ್ತಾರ ಬಾರೋ ನಾನು ಹೆಜ್ಜೆ ಇಡೋಣ ನನಗೆಲ್ಲೋ ಹೋಗಿಲ್ಲ ಹಾಸನ ಜಿಲ್ಲೆಯಲ್ಲಿ ಆನೆ ದಾಳಿಯಿಂದ 3 ಜನ ಮೃತಪಟ್ಟಿದ್ದಾರೆ ಬಹಳ ಅತ್ಯಂತ ನೋವಿನ ಸಂಗತಿ ಇದೆ ಅತ್ಯಂತ ದುಃಖದ ಸಂಗತಿ ಇದೆ ಇವತ್ತು ನಾನು ಆ ಪರಿವಾರದವರಿಗೆ ಸರ್ಕಾರದ ವತಿಯಿಂದ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೇನೆ ಹಾಸನದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಇದೆ ಆದರೆ ಇತ್ತೀಚೆಗೆ ಅರಣ್ಯದಿಂದ ಆನೆಗಳು ಹೊರಗಡೆ ಬಂದು ಇವತ್ತೇನು ಕಾಫಿ ಎಸ್ಟೇಟಲ್ಲಿ ಬೇರೆ ಬೇರೆ ಕಡೆ ಇಲ್ಲೇ ಇದ್ದುಕೊಂಡು ಬೆಳೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಅದರ ಜೊತೆಲಿ ಜೀವ ಹಾನಿನೂ ಆಗ್ತಾ ಇದೆ ಸರ್ಕಾರ ಈಗ ನಾವು ಪರಿಹಾರ ಕೊಡ್ತೀವಿ ಆದರೆ ಪರಿಹಾರ ಕೊಡೋದ್ರಿಂದ ಮನುಷ್ಯನ ಜೀವ ವಾಪಸ್ಸು ಬರೋದಿಲ್ಲ ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾನು ಸಚಿವನಾದ ಮೇಲೆ ಇದು 4ನೇ 5ನೇ ಸಲ ಹಾಸನ್ಗೆ ಬರ್ತಾ ಇದ್ದೇನೆ ಈ ಎಲ್ಲ ಘಟನೆಗಳು ಆಗಿದಂಥ ಸಂದರ್ಭದಲ್ಲಿ ಮಾನ್ಯ ಸ್ಥಳೀಯ ಶಾಸಕರು ಸುರೇಶ್ ಅವರು ಮಾನ್ಯ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಮಾಜಿ ಶಾಸಕರಾದಂಥ ಶಿವರಾಮ್ರವರು ಇನ್ನು ಇಲ್ಲೆಲ್ಲ ಜನಪ್ರತಿನಿಧಿಗಳು ಮೂಲಕ ನನ್ನ ಗಮನಕ್ಕೆ ತರ್ತಾರೆ ನಾವೆಲ್ಲ ಪಕ್ಷಾತೀತವಾಗಿ ಇದು ಆನೆ ಸಮಸ್ಯೆ ಮಾನವ ಪ್ರಾಣಿ ಸಮಸ್ಯೆ ಏನಿದೆ ಇದರಿಂದ ಏನೇನು ಹಾನಿಗಳಾಗ್ತಾ ಇದ್ದಾವೆ ಅನಾಹುತಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೀವಿ ಇವತ್ತು ಅನಿಲ್ ಅನ್ನುವಂಥ ಒಬ್ಬ ಹುಡುಗ ಯುವಕ ಇವತ್ತು ಈ ಒಂದು ಪರಿವಾರದ ಬಡ ಪರಿವಾರದ ಒಬ್ಬ ಆಶ್ರಯದಾತ ಅವನಿವತ್ತು ನಮ್ಮಿಂದ ಆಗಲಿ ಹೋಗಿದ್ದು ನಾವು ನೋಡ್ತಾ ಇದ್ದೇವೆ ಆ ತಾಯಿಯ ಕಣ್ಣೀರು ಭಾಳ ಇವತ್ತು ನೋಡಿದರೆ ಭಾಳ ದುಃಖ ಆಗ್ತದೆ ಇದಕ್ಕೆ
ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇನೆ. ಅವ್ರಿಗೆ ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ. ಮತ್ತು ಈ ಭಾಗದಲ್ಲಿ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಇವತ್ತು ನಾವೆಲ್ಲ ಸೇರಿ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ನಮ್ಮ PCCF ಇದ್ದಾರೆ, PCF ವೈಲ್ಡ್ ಲೈಫ್ ಇದ್ದಾರೆ. ಇವರೆಲ್ಲರೂ ಇವತ್ತೆಲ್ಲರಿಗೆ ನಾನು ಕರ್ಕೊಂಡು ಈಗ ಬೇಲೂರಿನಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಏನು ಸಂಘ ಸಂಸ್ಥೆಗಳು ತಮ್ಮ ಅನಿಸಿಕೆ ಇದ್ದರೆ ಹೇಳ್ಬೋದು, ಒಂದು ಸಭೆಯೂ ಮಾಡ್ತಾ ಇದ್ದೇವೆ. ಹಿಂದೆನೂ ಹೇಳಿದ್ದೇವೆ. ಇಲ್ಲೊಂದು ನಮ್ಮಲ್ಲಿ ಹಾಸನ್, ಕೊಡಗು ಮತ್ತು ಚಿಕ್ಕಮಗಳೂರು ಈ 3 ಜಿಲ್ಲೆಗಳೇ. ಬನ್ನಿ ನಮ್ಮ PCCF ಅವರು ಇದ್ದಾರೆ, ಈ ಕಡೆ ಬನ್ನಿ. ಕಮ್ ಲೆಫ್ಟ್ ಸೈಡ್, ಈ ಕಡೆ ಬನ್ನಿ. ಇವತ್ತು ನಾವು 3 ಜಿಲ್ಲೆಗಳು, ಕೊಡಗು ಇದೆ, ಚಿಕ್ಕಮಗಳೂರು ಇದೆ, ಹಾಸನ್ ಇದೆ. ಈ 3 ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ. ಕೊಡಗುದಲ್ಲಿನೂ ಸುಮಾರು 100 ಆನೆಗಳು ಇವತ್ತು ಅರಣ್ಯದಿಂದ ಹೊರಗಡೆ ಇದ್ದಾವೆ. ಹಾಸನದಲ್ಲಿ, ಹಾಸನ್ ಮತ್ತು ಅದರಲ್ಲಿ ವಿಶೇಷವಾಗಿ ಬೇಲೂರಿನಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ಸುಮಾರು 100 ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ ಸುಮಾರು ವರ್ಷದಿಂದ. ಹಿಂದಿನ ನಾವು ನೋಡ್ತಾ ಬಂದಂಥ ಸಂದರ್ಭದಲ್ಲಿ 80ರ ದಶಕದಿಂದಲೂ ಈ ಆನೆಗಳಿಗೆ ಸೆರೆ ಹಿಡಿದು ಬೇರೆ ಕಡೆ ಕಳಿಸಿದ್ರು. ಅವರ ಮೆಮೊರಿ ಪವರ್ ಯಾವ ರೀತಿಯಲ್ಲಿ ಅಂದರೆ ಮತ್ತೆ ಅಲ್ಲೇ ಬರ್ತವೆ. ಹೀಗಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ನಮ್ಮ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಇಲಾಖೆ, ಎಲ್ಲ ಹಿರಿಯ ಅರಣ್ಯ ಇಲಾಖೆಯ ಎಲ್ಲ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ನಮ್ಮ ಇಲ್ಲಿ ಈ 3 ಜಿಲ್ಲೆಗಳು ಸೇರಿಸಿಕೊಂಡು ಒಂದು 2,000 ಹೆಕ್ಟೇರ್ ಅರಣ್ಯ ಭೂಮಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನಾವೊಂದು ಯೋಜನೆಯನ್ನು ರೂಪಿಸಿದ್ದೇವೆ. ಈ ಯೋಜನೆ ಅಂತರ್ಗತವಾಗಿ ಇವತ್ತು ಈ ಹೈವೇದಲ್ಲಿ ಇದಕ್ಕೆ ವಿಶೇಷವಾಗಿ ಕನಿಷ್ಠ 50ರಿಂದ 100 ಕೋಟಿ ರೂಪಾಯಿ ಈ ವರ್ಷ ಬಿಡುಗಡೆ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿದ್ದೇನೆ. ಬರೋ ಹೊತ್ತಿನಲ್ಲೂ ನಾವೆಲ್ಲ ಕೂಡಿ ಸೇರಿ ಮುಖ್ಯಮಂತ್ರಿಯವರಿಗೆ ಮಾತನಾಡಿದ್ದೇವೆ. ಇದಕ್ಕೆ ಅವಶ್ಯಕತೆ ಇರುವಂಥ ಅನುದಾನವನ್ನು ನಾವು ಬಿಡುಗಡೆ ಮಾಡಿಸಿಕೊಂಡು ಮುಂಬರುವಂಥ ದಿನಮಾನಗಳಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಆನೆಗಳಿಗೆ, ಪುಂಡಾನೆಗಳಿಗೆ ಏನು ಸಮಸ್ಯೆ ಇದೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಈ ಭಾಗದ ಜನರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಮನೆಯಿಂದ ಆಚೆಗೆ ಹೆಜ್ಜೆ ಇಡ್ಲಿಕ್ಕೆ ನೋಡಿ, ಈಗ ಜನರ ಬೇಡಿಕೆ ನ್ಯಾಯಯುತವಾಗಿದೆ. ಆದರೆ ಈಗ ನಾವು ಕಾರ್ಯಾಚರಣೆ ಮಾಡುವಂಥದ್ದು ವಾಸ್ತವಾಂಶ. ನಾವು ವಾಸ್ತವಾಂಶ ನೋಡಬೇಕಲ್ಲ. ಇವತ್ತು ಒಮ್ಮೆಗೆ 100 ಆನೆಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಆನೆ ಈಗ ನಿಮ್ಮ ಎದುರುಗಡೆ ಇದೆ, ಅರ್ಜುನ್ ಆನೆ ಹುತಾತ್ಮ ಆಗಿದ್ದಂಥದ್ದು. ಯಾವಾಗಾಯಿತು? ಅರ್ಜುನ್ ಆನೆ ಹುತಾತ್ಮ ಆಗಿದ್ದು ನಾವು ಆನೆ ಕಾರ್ಯಾಚರಣೆ ಮಾಡೋಂಥ ಸಂದರ್ಭದಲ್ಲಿ, ಪುಂಡಾನೆಗೆ ಹಿಡಿಬೇಕು ಅಂತ ಹೋಗಿದ್ದಂಥ ಸಂದರ್ಭದಲ್ಲಿ ಇದಕ್ಕೆ 4-8 ಕುಮ್ಕಿ ಆನೆಗಳು ಬೇಕು, ವೆಟರ್ನೇರಿಯನ್ ಬೇಕು, ಶಾರ್ಪ್ ಶೂಟರ್ ಬೇಕು, DRF ಬೇಕು. ಸಂಪೂರ್ಣ ವ್ಯವಸ್ಥೆ ಮಾಡಿಕೊಂಡು ಒಂದು ಆನೆ ಹಿಡಿಬೇಕು ಅಂದರೆ ಸುಮಾರು ಭಾಳಷ್ಟು ಅದರಲ್ಲಿ ರಿಸ್ಕಿನೂ ಇದೆ. ಇದೆಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಆನೆಗಳ ಸೆರೆ ಹಿಡಿಬೇಕಾಗ್ತದೆ. ಈಗ ಅದಕ್ಕೆ ಕೇಳಿ ಪೂರ್ತಿ. ಈಗ ಇಲ್ಲಿ ಒಂದು 4 ಆನೆಗಳನ್ನು ಗುರುತಿಸಿದ್ದಾರೆ ನಮ್ಮ ಅಧಿಕಾರಿಗಳು. ಈ 4 ಪುಂಡಾನೆಗಳನ್ನು ಅವ್ರು ಗುರುತಿಸಿದಂಥದ್ದು. ಈ ಪುಂಡಾನೆಗಳಿಗೆ ಸೆರೆ ಹಿಡಿಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಇಲಾಖೆ ಅಂತ ರೀತಿಯ ತಯಾರಿಯನ್ನು ನಾವು ಮಾಡಿಕೊಳ್ತೇವೆ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಪುಂಡಾನೆಗಳನ್ನು ಹಿಡಿದು ಇವತ್ತು ಅದಕ್ಕೆ ಮತ್ತೆ ಇಲ್ಲಿ ಯಾವುದೇ ತೊಂದರೆ ಸ್ಥಳೀಯವಾಗಿ ತಾತ್ಕಾಲಿಕವಾಗಿ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಂಡು ಮುಂದೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ. ರೈತರು ಭೂಮಿ ಬಿಟ್ಕೊಡಕ್ಕೆ ರೆಡಿ ಇದಾರೆ ಸರ್. ಆಮದಾಮ ಮಾಡಿ ನಾವು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ, ನಾವು ಭೂಮಿ ಬಿಟ್ಕೊಡ್ತೀವಿ ಅಂತ ಪದೇ ಹೇಳ್ತಿದ್ದಾರೆ ಸರ್. ಆದ್ರೂ ಸರ್ಕಾರ ಅವ್ರ ಮನವಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದು ಆರೋಪ. ನೋಡಿ, ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ. ನೋಡಿ, ಈಗ ನಾನು ಬಂದು ಈಗ 20 ತಿಂಗಳಾಗಿದೆ. 20 ತಿಂಗಳ ಅವಧಿಯಲ್ಲಿ ಇವತ್ತು ನಾವು ರೈಲ್ವೆ ಬ್ಯಾರಿಕೇಡ್ ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ. ಹಿಂದೆ ಬರೀ 18 ಕೋಟಿ ರೂಪಾಯಿ ವೆಚ್ಚ ಮಾಡಿದಂಥದ್ದು ಅಷ್ಟೇ ಇತ್ತು. ಅಂದರೆ ಇವತ್ತು ಇಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ರಾತ್ರಿ ಹಗಲ ಇವತ್ತು ಎಲ್ಲಿ ಆನೆ ಸಂಚಾರ ಮಾಡ್ತಾ ಇದೆ, ರೇಡಿಯೋ ಕಾಲರ್ ಹಾಕಿದ್ದಂಥದ್ದು, ಹಾಕದೇ ಇರುವಂಥದ್ದು, ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಅರಿವು ಮೂಡಿಸುವಂಥದ್ದು, ಮತ್ತು ಜಿಲ್ಲಾಡಳಿತಕ್ಕೆ ಇದ್ರ ಜೊತೆಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಸೇರಿಸ್ಕೊಂಡು ಅವ್ರ ಜೊತೆಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಇವತ್ತು ಜನರಿಗೆ ದಾರಿ ಒಳ್ಳೆ ರೀತಿಯಿಂದ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಬಂದ ಮೇಲೆ ಮಾಡಿದ್ದೇವೆ. ಸುಮಾರು ಈ ವಿಷಯದ ಬಗ್ಗೆ ಭಾಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗ ನೋಡಿ, ಆನೆಗಳ ಸಂಖ್ಯೆ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ಅರಣ್ಯ ಕ್ಷೀಣಿಸ್ತಾ ಇದೆ.
ನಾವೆಲ್ಲ ಅರಣ್ಯ ಪಕ್ಕದಲ್ಲೇ ಜನವಸತಿ ಪ್ರದೇಶಗಳು ಬರ್ತಾ ಇದ್ದಾವೆ. ಹೀಗಾಗಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಆಗಿದೆ, ಆನೆ ಕಾರಿಡಾರ್ಗೆ ಒಂದು ಫ್ರಾಗ್ಮೆಂಟೇಷನ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಪ್ರಗತಿನೂ ಆಗಬೇಕು, ಅದ್ರ ಜೊತೆಯಲ್ಲಿ ಇವತ್ತು ವೈಲ್ಡ್ ಲೈಫ್ ಉಳಿಬೇಕು, ಎಲ್ಲನೇ ಉಳಿಬೇಕು. ಇವೆಲ್ಲವೂ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತೇಳಿ ಹೇಳಿನೂ ಸುಮಾರು ಸಂಸ್ಥೆಗಳಿಗೆ ನಾವು ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದವರಿಗೆ ನಾವು ಸೇರಿಸ್ಕೊಂಡಿದ್ದೇವೆ. ಸುಮಾರು 4 ಸಂಘ ಸಂಸ್ಥೆಗಳು ಸೇರಿಕೊಂಡು ಆನೆಗಳ ಅನಿಮಲ್ ಬಿಹೇವಿಯರ್ ಏನಿದೆ ಆನೆಗಳ ಅದ್ರ ಬಗ್ಗೆನೂ ಇವತ್ತು ಸ್ಟಡಿ ಮಾಡಿ ಒಂದು ವರದಿ ಕೊಡಿ ಅಂತೇಳಿ ಹೇಳ್ತಾ ಇದ್ದೇವೆ. ಸೊ ಇದು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ದೇಶದಾದ್ಯಂತ ಈ ಸಮಸ್ಯೆ ಇದೆ, ಆನೆ ಸಮಸ್ಯೆ ಇದೆ. ಅದಕ್ಕೆ ಜನರಿಗೆ ನಾವು ಸಹಬಾಳ್ವೆ, ಜನರಿಗೆ ಆನೆಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ಅಧ್ಯಯನ ಮಾಡಿ ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ತಿಳುವಳಿಕೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಸರ್ಕಾರದ ಬಜೆಟ್ ಅಲ್ಲಿ ಸರ್ 100 ಕೋಟಿಯಷ್ಟು 3 ಜಿಲ್ಲೆಗೆ ನಿಗದಿ ಮಾಡಿದ್ರು. ಅದು ಇಲ್ಲಿನ ಜನಪ್ರತಿನಿಧಿಗಳು ಆರೋಪ ಮಾಡಿದ್ರೆ ಲಾಸ್ಟ್ ಬಜೆಟ್ ನಲ್ಲೂ ಕೂಡ ಆನೆ ಕಾರಿಡಾರ್ಗೋಸ್ಕರವಾಗಿ ಯಾವುದೇ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ, ಮಾಡಿಸ್ತಾನೆ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ಆಗ್ತದೆ. ಸರ್ ಈಗ ಇಮಿಡಿಯೇಟ್ ರಿಲೀಫ್ ಏನ್ ಸರ್? ಈ ಭಾಗದಲ್ಲಿ ಆನೆಗಳು ಕಾಡಿಂದ ಊರಿಗೆ ಬರಲ್ಲ ಸರ್. ಇದ್ರೊಳಗಡೆ 70 ಆನೆಗಳಿದಾವೆ. ಹೌದು ಗೊತ್ತಿದೆ ನೋಡಿ, ಸುಮಾರು ದಿವಸದಿಂದ, ಸುಮಾರು ವರ್ಷದಿಂದ ಈ ಆನೆಗಳು ಕಾಡಿನ ಹೊರಗಡೆ ಇದ್ದಾವೆ. ನಿಮಗೆ ಗೊತ್ತಿದೆ ಕಾಡೆಲ್ಲಿದೆ ಅಂತ, ಆನೆಗಳಿಗೆ ಗೊತ್ತಿಲ್ಲ. ಕಾಫಿ ಎಸ್ಟೇಟು ಅದಕ್ಕೆ ಕಾಡೆ. ಈಗ ಕಾಡಿನಲ್ಲೇ ಹುಟ್ಟುತ್ತಾ ಇದ್ದಾವೆ, ಕಾಡಿನಲ್ಲೇ ಓಡಾಡ್ತಾ ಇದ್ದಾವೆ. ಇದು ವಾಸ್ತವಾಂಶ. ಇದಕ್ಕೆ ಇಲ್ಲಿ ಜನರ ಬೇಡಿಕೆ ನ್ಯಾಯಯುತವಾದಂಥ ಒಂದು ಬೇಡಿಕೆ, ಕಾಡಿಗೆ ವಾಪಸ್ ಕಳಿಸಿ ಅನ್ನುವಂಥದ್ದು. ಅದಕ್ಕೆ ನಾವು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನು ಮುಂಬರುವಂಥ ದಿನಮಾನಗಳಲ್ಲಿ ಹೈವೇದಲ್ಲಿ ಬರುವ 7ನೇ ತಾರೀಕಿಗೆ ಇವತ್ತು ಏನು ಹೈವೇ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾರೆ, ಅಲ್ಲಿ ಘೋಷಣೆ ಮಾಡ್ತೀವಿ, ಮಾಡಿ ಅದನ್ನು ಮಾಡ್ತೇವೆ. ನಾಳೆ ಬೆಳಿಗ್ಗೆ ಜನ ಕೆಲಸಕ್ಕೆ ಹೋಗ್ಬೇಕು, ಕೂಲಿಗೆ ಹೋಗ್ಬೇಕು, ಆನೆ ಇದೆ ಅಂತ ಹೇಳಿ ಕಾರ್ಯಪಡೆ ಇದೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇದೆ, ಈಗ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ ನಮ್ಮಲ್ಲಿ. ಕೇಳಿ ಪೂರ್ತಿ ಕೇಳಿ. ಇಂಥ ಪರಿಸ್ಥಿತಿ ಈಗ ನೋಡಿ ಸರ್, ಅವರು ಮುಷ್ಕರ ನಡೆಸ್ತಾ ಇದ್ದಾರೆ, ಸಂಬಳ ಕೊಟ್ಟಿಲ್ಲ, ಅಗತ್ಯವಾದ ಸೌಲಭ್ಯ ಕೊಟ್ಟಿಲ್ಲ. ಒಂದು ನಿಮಿಷ ನಡೆಸ್ತಾ ಇದ್ದಾರೆ ಸರ್, 2 ದಿನ ನೋಡಿ ಎಲ್ಲ ಈಗಾಗಲೇ ನಾನು ತೀರ್ಮಾನ ಮಾಡಿ ನಮ್ಮ PCCF ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅವರು ಕೆಳ ಹಂತದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಸ್ಥಳೀಯವಾಗಿ ನೀವು ಇವತ್ತೇನು ನಮ್ಮ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲಿಕ್ಕೂ ನಾವು ಹೇಳಿದ್ದೇವೆ. ಮತ್ತು ಅವರಿಗೆ ಏನು ಭತ್ಯೆ ಕೊಡುವಂಥದ್ದಿದೆ, ಹೆಚ್ಚುವರಿಯಾಗಿ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ನಾನು ಘೋಷಣೆ ಮಾಡಿದ್ದೇನೆ. ಈಗಾಗಲೇ ಫೈನಾನ್ಸ್ಗೆ ಹೋಗಿದೆ, ಅದು ಕ್ಲಿಯರ್ ಆಗ್ತಾ ಇದೆ. ಅವೆಲ್ಲ ಏನೇನು ಸವಲತ್ತುಗಳು ಬೇಕು, ಅವರಿಗೆ ಗ್ಲೌಸ್ ಆಗಲಿ, ಅವರಿಗೆ ಸೇಫ್ಟಿ ಗಿಯರ್ಸ್ ಆಗಲಿ, ಅವರಿಗೆ ವಾಹನ ಆಗಲಿ, ಖಾಲಿದ್ದಿಗಳ ಭರ್ತಿ ಆಗಲಿ, ಎಲ್ಲದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಇವತ್ತು ಜನರು ನಮಗೆ ಸಹಕಾರ ಕೊಡಲಿ ದಯವಿಟ್ಟು. ನಾನು ಈಗಾಗಲೇ ಎಲ್ಲ ಶಾಸಕರಿಗೆ, ಸಂಸದರಿಗೆ, ಮಾಜಿ ಶಾಸಕರಿಗೆ ಎಲ್ಲರಿಗೂ ನಾನು ಇದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ನೋಡಿ, ಸರ್ಕಾರ ಇರೋ ಕೇಳಿ, ಯಾವುದು ಕಣ್ಣರಿಸೋದಲ್ಲ. ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ನಿಮ್ಮ ಗಮನದಲ್ಲೂ ಇದೆ. ಇವತ್ತು ಎಲ್ಲ ರೀತಿಯ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ವರ್ಷ ನೋಡಿ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಹೋದ ವರ್ಷ ಸುಮಾರು 65 ಜನ ರಾಜ್ಯದಲ್ಲಿ ಮೃತಪಟ್ಟಿದ್ರು. ಈ ವರ್ಷ ಆ ಸಂಖ್ಯೆ ನಾವು ಕಡಿಮೆ ಮಾಡಿ 40-41ಕ್ಕೆ ತಂದಿದ್ದೇವೆ. ಈಗ ಮುಂದೆ ಇದು 0 ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ, ಸಂಕಲ್ಪ ಇದೆ. ಎಲ್ಲರ ಸಹಕಾರ ಬೇಕು, ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೋರ್ತಾ ಇದ್ದಾರೆ. ಸ್ಮಾರಕ ಸಂಬಂಧಪಟ್ಟಂತೆ ಉದ್ಘಾಟನೆ ತಯಾರಾಗಿದೆ. ಕೆಲವೊಂದು ಸಲಹೆಗಳು ಕೊಟ್ಟಿದ್ದು ನಮ್ಮ ಜನಪ್ರತಿನಿಧಿಗಳು, ಹಣನೂ ಕೊಟ್ಟಿದ್ದೇವೆ. 50 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ, ನಾನು ಮಂಜೂರಿ ಮಾಡಿದ್ದೇನೆ. ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಪೂರ್ಣಗೊಂಡ ನಂತರ ಅದರ ಉದ್ಘಾಟನೆ ಮಾಡ್ತಾರೆ. ನೋಡಿ, ಒಂದು ಮಾತು ಅರ್ಥ ಮಾಡಿಕೊಳ್ಳಲಿ, ಅಲ್ಲಿ ಆನೆಗಳು ಬರ್ತಾ ಇರ್ತವೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗುವಂಥದ್ದು ಅಪಾಯನೂ ಆಗ್ಬೋದು. ಅವೆಲ್ಲವನ್ನು ನೋಡಿಕೊಂಡು ನಾವು ಎಷ್ಟರ ಮಟ್ಟಿಗೆ ಅಲ್ಲಿ ನಾವು ಮಾಡಬೇಕಾಗಿದೆ ಅದನ್ನು ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈ ತಿಂಗಳು ಅಥವಾ ಏಪ್ರಿಲ್ ತಿಂಗಳಲ್ಲಿ ಈಗ ಅಸೆಂಬ್ಲಿ ಸೆಷನ್ ಇದೆ, ಎಲ್ಲರೂ ಬರಬೇಕಂತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನ ಮಾಡಬೇಕು ಅಂತ ಇದ್ದೇನೆ. ಏಪ್ರಿಲ್ ತಿಂಗಳಲ್ಲಿ ಅದರ ಉದ್ಘಾಟನೆಯನ್ನು ಮಾಡ್ತಾರೆ. ಪರ್ಮಿಷನ್ ಆಯ್ತು ಸರ್? ಈಗ ಈ ಲಿಮಿಟ್ಸ್ ಇರತಕ್ಕಂತ 4 ಆನೆಗಳನ್ನು ಸೆರೆ ಹಿಡಿಲಿಕ್ಕೆ ಅನುಮತಿ ಕೊಟ್ಟಿದ್ದೀರಾ? ಹೌದು, ಎಲ್ಲಾ ರೀತಿಯ ಶುರುವಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಒಂದು ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಎಲ್ಲಾ ರೀತಿಯ ಪುರುಸಿದ್ಧತೆ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಮತ್ತೆ ದುರ್ಘಟನೆಗಳಾಗಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಇದು ಕಾರ್ಯಾಚರಣೆ ಏನಿದೆ, ಆನೆ ಕಾರ್ಯಾಚರಣೆ ಬರೀ ಕರ್ನಾಟಕದಲ್ಲಿ ಮಾತ್ರ ಆಗ್ತದೆ.
ಯಾವ ಬೇರೆ ರಾಜ್ಯದಲ್ಲಿ ಆಗ್ತಾ ಇಲ್ಲ, ಯಾಕಂದರೆ ಅವರಲ್ಲಿ ಸಿದ್ಧತೆಗಳೇ ಇಲ್ಲ. ಹೀಗಾಗಿ ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆಲ್ಲ ನಾವೆಲ್ಲ ತಾತ್ವಿಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಬೆಂಬಲ ಕೊಡುವಂಥದ್ದು ಅವಶ್ಯಕತೆ ಇದೆ. ಕಾಡಾನೆಗಳಿಗೆ ಆಹಾರದ ವ್ಯವಸ್ಥೆನೇ ಇಲ್ಲ ಅನ್ನುವಂಥದ್ದು ಬಹುಮುಖ್ಯವಾದದ್ದು. ನೋಡಿ, ಕಾಡಾನೆಗಳಿಗೆ ನೀರಿರ್ಬೋದು, ಆಹಾರ ಇರ್ಬೋದು. ಈಗಾಗಲೇ ನಾವು ಸೂಚನೆನೂ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಅಕೇಶಿಯಾ ಇದೆ, ಯೂಕಲಿಪ್ಟಸ್ ಇದೆ, ಅದೆಲ್ಲ ತೆಗೆದುಬಿಡಿ. ಹಲಸೆ ಹಣ್ಣು ಇರ್ಬೋದು, ಈ ಥರ ಇವತ್ತು ಬಿದಿರಿರ್ಬೋದು, ಏನು ಕಾಡಾನೆ ತಿನ್ನುವಂಥ ಆಹಾರ ಇದೆ, ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿದ್ದೇವೆ. ಮತ್ತು ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಎಲ್ಲಿ ನಾವು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕಂತ ಇದ್ದೀವಿ, ಅಲ್ಲ ಮೊದಲೇ ಆಹಾರ ಏನೇನು ಬೇಕು ಅದೆಲ್ಲ ತಯಾರಿ ಮಾಡಬೇಕು ಅಂತ ನಾವು ಈಗಾಗಲೇ ನಮ್ಮ ಇಲಾಖೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.